ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಉಷಾ ಪಿ ರೈ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 60. ಪುಸ್ತಕದ ಹೆಸರು ಪರಿಭ್ರಮಣ. ಲೇಖಕರು ಉಷಾ ಪಿ ರೈ. ಅಭಿಪ್ರಾಯ ಮಮತಾ ವೆಂಕಟೇಶ್. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಪರಿಭ್ರಮಣ ಕಾದಂಬರಿ ಸುಂದರ ಸರಾಗ ನಿರೂಪಣೆಯುಳ್ಳ ನೇರ ಕಥಾವಸ್ತುವಿನ ಕಾದಂಬರಿ. ಕಾದಂಬರಿಯು ಪ್ರಜಾಮತದಲ್ಲಿ ಧಾರಾವಾಹಿಯಾಗಿ ಬರುತ್ತಿದ್ದ ಕಾಲದಲ್ಲಿ ಆಸಕ್ತಿಯಿಂದ ಓದುತ್ತಿದ್ದೆ. ಪ್ರೀತಿ ಎಂಬ ಬಿಸಿಲು ಕುದರೆ, ಭ್ರಮೆ, ದೂರಕ್ಕೆ ಹೊಳಪು, ಹತ್ತಿರ ಹೋದರೆ ಶೂನ್ಯ, ಅದು ಒಂದು ಚಕ್ರವ್ಯೂಹ. ಆದರೆ ಯಶಸ್ವಿಯಾಗಿ ಭೇದಿಸಲು ಗೊತ್ತಿರುವವರು ಕೆಲವೇ ಜನ. ಬಾಲ್ಯದಿಂದ ಯೌವನಕ್ಕೆ ಬರುವಾಗ ಎಚ್ಚರಿಕೆ ಹೇಳುವ ತಾಯಿ ತಂದೆಯಾಗಲಿ, ಅಕ್ಕರೆಯಿಂದ ಕಾಪಾಡುವ ಅಣ್ಣ ಅಕ್ಕಂದಿರಾಗಲಿ ಯಾರೂ ಆ ಸಮಯದಲ್ಲಿ ಆಪ್ತರಾಗುವುದಿಲ್ಲ. ಎಂತಹ ಅಯೋಗ್ಯನಾದರೂ ತನ್ನ ಪ್ರಿಯತಮನ ಹೊರತಾಗಿ ಯಾರೂ ಪ್ರಿಯರಾಗಿರುವುದಿಲ್ಲ. ಸಂತಸ ಬಂದಾಗ ದುಃಖ ಮರೆಯಬೇಕು. ಅದು ಅಸಾಧ್ಯ. ಈ ಒದ್ದಾಟವೇ ಮಾನವನ ಮೂಲಭೂತ ಗುಣ. ಕೊನೆಯಲ್ಲಿ ಸೋಲು ಅಥವಾ ಗೆಲುವು. ಅದೃಷ್ಟ ಚೆನ್ನಾಗಿದ್ದರೆ ಗೆಲುವು, ಇಲ್ಲವಾದಲ್ಲಿ ಸೋಲು. ಅಪರ್ಣ ಅಂತಹುದೇ ಒಂದು ಆಕರ್ಷಣೆಗೆ ಒಳಗಾಗಿ ರಮೇಶನ ಜೊತೆ ಬೆಂಗಳೂರಿಗೆ ಕಾಲಿಡುತ್ತಾಳೆ. ತಾಯಿ ತಂದೆಯರ ಹಿತವಾದದ ಮಧ್ಯೆಯೂ ಎಚ್ಚರಿಕೆಯ ತಾಕೀತುಗಳ ನಡುವೆಯೂ ಸುಕುಮಾರಿಯಾಗಿ ರಾಜಕುಮಾರಿಯಾಗಿ ಬೆಳೆದ ಅಪರ್ಣ ರಮೇಶನ ಪ್ರೇಮವಶದ ಸುಳಿಯಲ್ಲಿ ಮುಳುಗಿ ಹೋಗುತ್ತಾಳೆ. ಆದರೆ ಬದುಕು ಅವಳ ಪಾಲಿಗೆ ನಿರ್ದಯಿಯಾಗುತ್ತದೆ. ಅಪರ್ಣಾಳ ತಂದೆಯ ಬುದ್ಧಿವಾದದ ಮಾತುಗಳ ನಡುವೆಯೇ ಅದನ್ನು ಪರಿಗಣಿಸದೆ ಹೋದ ಅವಳಿಗೆ ತಕ್ಕ ಶಾಸ್ತಿಯಾಗುತ್ತದೆ. ರಮೇಶ ತನ್ನ ತಂದೆಯ ಮಾತು ಕೇಳಿಕೊಂಡು ಇವಳನ್ನು ಬಿಟ್ಟು ಹೋಗಿ ಬೇರೆ ಮದುವೆಯಾಗುತ್ತಾನೆ. ಅಪರ್ಣಾಳಿಗೆ ತವರು ಮನೆಗೆ ಹೋಗುವ ಧೈರ್ಯವಿರುವುದಿಲ್ಲ. ನಗರದ ಹೊರವಲಯದಲ್ಲಿ ಹಾಸ್ಟೆಲ್ನಲ್ಲಿ ತಂಗುವ ಅಪರ್ಣ ಕೆಲಸ ಹುಡುಕುತ್ತಾಳಾದರೂ ಅದಕ್ಕೆ ಫಲ ಸಿಗುವುದಿಲ್ಲ. ತನ್ನ ಗೆಳತಿ ಮಾಲತಿಯ ಎಚ್ಚರಿಕೆಯ ಮಧ್ಯೆಯೂ ಆನಂದವನ ಎಂಬಲ್ಲಿ ಸಿಕ್ಕಿದ ಕೆಲಸಕ್ಕೆ ಹೊರಟು ಬಿಡುತ್ತಾಳೆ. ಅಲ್ಲಿ ಅವಳಿಗೆ ಅಜಯ ಎನ್ನುವ ವ್ಯಕ್ತಿಯ ಪರಿಚಯವಾಗುತ್ತದೆ. ಮಹಾ ಒರಟು ಸ್ವಭಾವದ ಅವನ ಆಕಾರ ಅವಳಲ್ಲಿ ಹೆದರಿಕೆ ಹುಟ್ಟಿಸುತ್ತದೆ. ಆನಂದವನ ಹೆಸರಿಗೆ ಆನಂದವನ ಮಾತ್ರ. ಅಲ್ಲಿ ಅವಳಿಗೆ ಆನಂದವನದ ಒಡತಿ ಅಮ್ಮನ ಪರಿಸ್ಥಿತಿ ಬೇಸರ ತರುತ್ತದೆ. ಅವರ ಯಜಮಾನರು ತೀರಿದ ತರುಣದಲ್ಲಿಯೇ ಮಗ ಸತೀಶನು ಸಹ ಅಮೆರಿಕಾದಲ್ಲಿ ಸಾವನ್ನಪ್ಪುತ್ತಾನೆ. ಸೊಸೆ ಶೋಭಾ ಅಪಘಾತದಿಂದ ಅರೆಹುಚ್ಚಳಾಗುತ್ತಾಳೆ. ಆ ಎಸ್ಟೇಟ್ನ ಪ್ರೀತಿಯ ಮಗು ದೀಪ ಆರೈಕೆಯಿಲ್ಲದೆ ಸೊರಗುತ್ತಿರುತ್ತಾನೆ. ಇಡೀ ಆನಂದವನದ ಜವಾಬ್ದಾರಿ ಹೊತ್ತಿದ ಅಜಯನ ಮಾತಲ್ಲಿ ಸಿಹಿ ಇದ್ದರೂ ಚಾರಿತ್ರ್ಯ ಸರಿಯಿಲ್ಲ ಎನ್ನುವುದು ಅಲ್ಲಿನ ಕೆಲಸದವಳಿಂದ ಅಪರ್ಣಾಳಿಗೆ ತಿಳಿದು ಬರುತ್ತದೆ. ಅಲ್ಲಿನ ಕೆಲಸದ ಸಿದ್ದಯ್ಯನ ಮಗಳ ಸಾವಿಗೆ ಅಜಯನೇ ಕಾರಣ ಎನ್ನುವ ವದಂತಿ ಸಹ ಅವಳ ಕಿವಿಗೆ ಬೀಳುತ್ತದೆ. ಅಡಿಗಡಿಗೂ ಅಜಯನಿಂದ ಅವಮಾನ ಅನುಭವಿಸುವ ಅಪರ್ಣಾಳಿಗೆ ಅವನ ಸಹವಾಸ ಮೈ ಮೇಲೆ ಮುಳ್ಳು ಚುಚ್ಚಿದಂತಾಗುತ್ತದೆ. ಅಮ್ಮನವರ ತಮ್ಮನ ಮಗಳು ನಿರ್ಮಲಾ ಅಜಯನಿಗೆ ನಿಶ್ಚಯವಾದ ಹುಡುಗಿ ಎಂದು ಅಪರ್ಣಾಳಿಗೆ ತಿಳಿದು ಬರುತ್ತದೆ. ಅಪರ್ಣ ಒಮ್ಮೆ ಅಜಯನನ್ನು ಸಿಟ್ಟಿನಿಂದ ಅವನ ಚಾರಿತ್ರ್ಯದ ಬಗ್ಗೆ ಎತ್ತಾಡುತ್ತಾಳೆ. ಇದರಿಂದ ಅಜಯ ಅವಳ ಬಳಿ ಒರಟಾಗಿ ಅನುಚಿತವಾಗಿ ಪರಿವರ್ತಿಸುತ್ತಾನೆ. ಆದರೆ ಅವಳ ಅನಿಸಿಕೆ ತಪ್ಪು ಎಂದು ತಿಳಿದು ಬರುತ್ತದೆ. ಅಜಯ ಹಳಸಿನ ಹಣ್ಣಿನಂತೆ ಒರಟಾಗಿ ಕಂಡರೂ ಒಳಗೆ ಅಷ್ಟೇ ಸಿಹಿ ಎಂದು ಅರಿವಾಗುತ್ತದೆ. ಬರಬರುತ್ತಾ ಅಜಯ ಮತ್ತು ಅಪರ್ಣ ಆತ್ಮೀಯರಾಗುತ್ತಾರೆ. ಅಜಯ ನಿರ್ಮಲಾಳಿಂದ ವಿಮುಖನಾಗುತ್ತಾನೆ. ಅಜಯನ ಮಾತಿನಂತೆ ತನ್ನ ತಂದೆಗೆ ಕ್ಷಮಾಪಣಾ ಪತ್ರ ಬರೆಯುತ್ತಾಳೆ. ಪತ್ರ ಬರೆದ ಪರಿಣಾಮ ಏನಾಗುತ್ತದೆ? ಅಪರ್ಣಾಳ ತಂದೆ ಅವಳನ್ನು ಸ್ವೀಕರಿಸುತ್ತಾರೆಯೇ? ತನ್ನ ತಮ್ಮನ ಮಗಳನ್ನು ಬೇಡವೆಂದ ಕಾರಣ ಅಮ್ಮ ಹೇಗೆ ಪ್ರತಿಕ್ರಿಯಿಸುತ್ತಾರೆ? ಶುಭದಾ ಮೊದಲಿನಂತಾಗುತ್ತಾಳೆಯೇ? ಅಜಯ ಮತ್ತು ನಿರ್ಮಲಾ ಮದುವೆಯಾಗುತ್ತದೆಯೇ? ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಈ ಕಾದಂಬರಿ ಓದಬೇಕು. ಕುತೂಹಲ ಕೈದಿಡುತ್ತಾ ಓದಿಸಿಕೊಂಡು ಹೋಗುವ ಕಾದಂಬರಿ ಇದು. ನೀವು ಓದಿ ಆನಂದಿಸಿ. ಧನ್ಯವಾದಗಳು.